ಕಾಂಗ್ರೆಸ್ ಹೈಕಮಾಂಡ್ ನಾವೆಲ್ಲ ಹೈಕಮಾಂಡ್ ಕೆಳಗಡೆ ಕೆಲಸ ಮಾಡುತ್ತವರು. ಸಿದ್ದರಾಮಯ್ಯವರು ಡಿ ಕೆ ಅವರು ನಮ್ಗೆ ಎರಡು ಕಣ್ಣಿದ್ದಂಗೆ. ಈ ಕರ್ನಾಟಕ ರಾಜ್ಯದಲ್ಲಿ ನಾವು ಯಾರಾದರೂ ಇವತ್ತು ಎಮ್ ಎಲ್ ಎಗಳಾಗಿದ್ದೀವಿ, ಸರ್ಕಾರ ಬಂದದೆ ಅಂತ ಮೆರೀತಾ ಇದ್ದೀವಿ ಅಂದರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮರೆಯೋಕ್ಕಾಗಲ್ಲ ನಾವು. ಇವತ್ತು ಅಷ್ಟೇ 28ಕ್ಕೆ ಅವರಿಬ್ಬರು ನೇತೃತ್ವದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರಬೇಕು. ಏನಪ್ಪ ಅದ ಮೇಲೆ AICC ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರವರೇ, ರಾಹುಲ್ ಗಾಂಧಿ ಅವರವರೇ, ಸೋನಿಯಾ ಗಾಂಧಿ ಅವರವರೇ, ಎಲ್ಲ ನಾಯಕರು ಅವರೇ. ಫೈನಲ್ ಅವ್ರು ಏನು ತೀರ್ಮಾನ ತಗೊಂಡಿರ್ತಾರೋ, ಏನು ತೀರ್ಮಾನ ಆಗಿದ್ದು ನಮ್ಗೆ ಗೊತ್ತಿಲ್ಲ. ನಮಗೆ ಸಿದ್ದರಾಮಯ್ಯ ಒಂದೇ, ಡಿ ಕೆ ಅವರು ಒಂದೇ, ಇವರಿಬ್ಬರು ಎರಡು ಕಣ್ಣಿದ್ದಂಗೆ. ಏನಪ್ಪ ಏನು ತೀರ್ಮಾನ ತಗೊಂಡು ಸ್ವಾಗತ ಮಾಡ್ತೀವಿ. ಅಲ್ಲ, ಹೈಕಮಾಂಡ್ ತೀರ್ಮಾನ ತಗೊಂಡ್ರೆ ಸಿದ್ದರಾಮಯ್ಯವರು ಡಿ ಕೆ ಅವರು ಮತ್ತು ಹೈಕಮಾಂಡ್ ಎಲ್ಲ ಒಪ್ಕೊಂಡ್ರೆ ನಾವು ಯಾರು ಸ್ವಾಗತ ಮಾಡಬೇಕಲ್ಲ. ರಾಜಣ್ಣವ್ರು ಹೇಳಿರೋದು, ಇನ್ನೂ ಸುಮಾರು ಜನ ನಾಯಕರುಗಳು ಹೇಳಿರೋದು ಏನಂದರೆ, ಈ ಗೊಂದಲಕ್ಕೆ ಒಂದು ತೆರೆ ಆಗಬೇಕಾಗ್ತದೆ, ಅದಕ್ಕೆ ಹೈಕಮಾಂಡು ಬೇಗನೆ ಇದ್ರದ್ದು ಕ್ಲಿಯರ್ ಮಾಡಿ ಅಂತ ಹೇಳಿದ್ದು ಸ್ವಾಗತಕರ. ನಾನು ಕೂಡ ಅದು ಸ್ವಾಗತ ಮಾಡ್ತೀನಿ. ನಂಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ, ನಮ್ಗೆ ಗೊತ್ತಿಲ್ಲ. ಹೈಕಮಾಂಡ್ ಏನು ತೀರ್ಮಾನ ತಗೊಂಡ್ರು ಕೂಡ ಎಲ್ಲರೂ ಕೂಡ ಬದ್ಧವಾಗಿರ್ತೀವಿ ನಾವು. ಇಲ್ಲ, ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಈಗ ಡಿ ಕೆ ಅವರು ಕೇಳ್ತಾರೆ, ಇದೆಲ್ಲ ಮಾಡ್ತಾ ಇದ್ದಾರೆ, ಅದು ಹೈಕಮಾಂಡ್ ಫೈನಲ್ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರ್ಬೇಕಾಗ್ತದಲ್ವಾ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.